ಮೋಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾತ್ರ ಯಾವ ಹಂತದಲ್ಲೂ ಇಲ್ಲ ಎಂದು ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಪಟ್ಟಣದಲ್ಲಿ ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಮೋಡ ಹಗರಣದಲ್ಲಿ ಅಧಿಕಾರಿ ಅಮಾನತು ವಿಚಾರಕ್ಕೆ ಪ್ರತಿಕ್ರಿಯಿಸಿ ತಪ್ಪು ಮಾಡಿದ್ದಾನೆ. ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಆಗುತ್ತೆ. ಸೈಟ್ ಹಂಚಿಕೆ ಆಗುವಾಗ ಇವರು ಅಧಿಕಾರದಲ್ಲಿ ಇಲ್ಲ, ವಿರೋಧ ಪಕ್ಷದಲ್ಲಿ ಇದ್ದರು. ಬಿಜೆಪಿ ಪಾರ್ಟಿಯ ಅಧ್ಯಕ್ಷರು, ಶಾಸಕರು, ಜೆಡಿಎಸ್, ಕಾಂಗ್ರೆಸ್ ಶಾಸಕರು ಇರುವ ಸಭೆಯಲ್ಲಿ ಸೈಟ್ ಕೊಟ್ಟಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯ ಅವರದು ಏನಿದೆ? ಮುಖ್ಯಮಂತ್ರಿ ಅಧಿಕಾರಿ ಮೇಲೆ ಪ್ರಭಾವ ಬೀರಿ ಸೈಟ್ ತಗೊಂಡಿದ್ರೆ ಏಕೆ ಸಸ್ಪೆಂಡ್ ಮಾಡೋರು? ಅವರ ಪರವಾಗಿ ಇದ್ದವನನ್ನ ಅಮಾನತು ಮಾಡ್ತಾರಾ? ಪ್ರಕರಣ ಕೋರ್ಟ್ ಮುಂದೆ ಇದೆ. ಈ ಬಗ್ಗೆ ಹೆಚ್ಚಾಗಿ ನಾನು ಮಾತನಾಡುವುದಿಲ್ಲ ಎಂದರು. ನಾವೇ ಕಾಂಗ್ರೆಸ್ ಅಭ್ಯರ್ಥಿ ಇರ್ತೀವಿ ಅಂತ ನಾವೇ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಅವರು ಸ್ಪರ್ಧೆ ಮಾಡ್ತಾರೆ. ಈಗ ಶಿವಕುಮಾರ್ ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಶಿವಕುಮಾರ್ಗೆ ಅವಕಾಶ ಕೊಡಬಹುದು, ಇನ್ನೊಬ್ಬರು ಅಪೇಕ್ಷೆ ವ್ಯಕ್ತಪಡಿಸೋದು ಅವ್ರಿಗೆ ಕೊಡಬಹುದು. ಯಾಕೆಂದ್ರೆ ಈಗ ಶಿವಕುಮಾರ್ ಅವ್ರ ಮೇಲೆ ಜವಾಬ್ದಾರಿ ಯಾಕಿದೆ ಅಂದ್ರೆ, ಅವರು ಮೊದಲನೇದಾಗಿ ಕೆಪಿಸಿಸಿ ಪಕ್ಷದ ಹಿತದಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷರು. ಎರಡನೇದು ಅವರ ಸ್ವಂತ ಜಿಲ್ಲೆಗೆ ಸೇರಿದಂತ ಚನ್ನಪಟ್ಟಣ ಕ್ಷೇತ್ರ, ಅವ್ರದ್ದು ಅದರಲ್ಲಿ ಅವರ ಒಂದು ಪಾಪ್ಯುಲಾರಿಟಿನೂ ಕೂಡ ಪರೀಕ್ಷೆಗೆ ಅದು ಒಡ್ಡುತ್ತೆ. ಅದನ್ನ ಬಹಳ ತೀವ್ರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಆ ಚುನಾವಣೆ ತೆಗೆದುಕೊಳ್ಳುತ್ತೆ, ಪಕ್ಷ ತೆಗೆದುಕೊಳ್ಳುತ್ತೆ. ಎಲ್ಲ ಮುಖಂಡರು ಕೂಡ ಆ ಚುನಾವಣೆ ಗೆಲ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಯಾರೇ ನಿಂತರೂ ಕೂಡ ಎಲ್ಲರೂ ಅಭ್ಯರ್ಥಿಗಳು ಅಂತಾನೆ ತಿಳ್ಕೊಂಡು ಅವನು ಯಾರೊಬ್ಬ ನಿಲ್ತಾನೆ ಅವನೊಬ್ಬ ನಿಮಿತ್ತ ಅಷ್ಟೇ. ಅದು ಕಾಂಗ್ರೆಸ್ ಪಕ್ಷದ ಮಾನ ಮರ್ಯಾದೆ, ನಮ್ಮ ಒಂದು ಗೌರವದ ಪ್ರಶ್ನೆ ಅದು.